ವಿದ್ಯಾರ್ಥಿಗಳೇ, ನಿನ್ನೆ ನಾವು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನ ಅರ್ಥಶಾಸ್ತ್ರದ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನ ಪೂರೈಸಿದ್ದೇವೆ. ಈ ವರ್ಷ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಮ್ಮ ಬೋರ್ಡ್ ಎಕನಾಮಿಕ್ಸ್ ನಲ್ಲಿ ಹಾಟ್ ಕ್ವಶನ್ಸ್ ಗಳನ್ನ ಬಿಟ್ಟಿದ್ದಾರೆ. ನಮ್ಮ ಪ್ರಿಪರೇಟರಿ ಕ್ವಶನ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡೋದು, ವಿಶ್ಲೇಷಣೆ ಮಾಡೋದು, ಪ್ರಶ್ನೆ ಪತ್ರಿಕೆಯನ್ನ ವಿಶ್ಲೇಷಣೆ ಮಾಡೋಣ. ಈಗ ನಾವು ಹಳೆ ಕ್ವಶನ್ಗಳು ಎಷ್ಟು ಬಂದಾವು, ಹೊಸ ಕ್ವಶನ್ಗಳು ಎಷ್ಟು ಬಂದಾವು, ಅದಕ್ಕೆ ಉತ್ತರ ಏನು ಅನ್ನೋದನ್ನ ಅದನ್ನು ಕೂಡ ಪ್ರಯತ್ನ ಮಾಡೋಣ. ಈಗ ಒಂದೊಂದು ಪ್ರಶ್ನೆಗಳನ್ನ ನೋಡ್ತಾ ಹೋದ್ರೆ, ಮೊದಲ 20 ಪ್ರಶ್ನೆಗಳು 1 ಅಂಕದ ಪ್ರಶ್ನೆಗಳು. ಅದರಲ್ಲಿ ಬಹು ಆಯ್ಕೆಯಲ್ಲಿ ಒಟ್ಟು 5 ಪ್ರಶ್ನೆಗಳದಾವು. 5 ಪ್ರಶ್ನೆಗಳಲ್ಲಿ 2 ಕ್ವಶನ್ಗಳು ಎಲ್ಲಿಂದ ಬಂದಾವು? ಹಾಟ್ ಕ್ವಶನ್ಸ್ ಬಂದಾವು ಅಥವಾ ಹೊಸ ಪ್ರಶ್ನೆ ಕೋಟಿಯಿಂದ ಬಂದಿದ್ದಾವೆ. ಆಮೇಲೆ ನೆಕ್ಸ್ಟ್ 6 ರಿಂದ 10 ಏನು ಫಿಲ್ ಇನ್ ದ ಬ್ಲಾಂಕ್ಸ್. ಫಿಲ್ ಇನ್ ದ ಬ್ಲಾಂಕ್ಸ್ ನಲ್ಲಿ 5ರಲ್ಲಿ 2 ಬಂದಾವು. 2 ಸೆಕೆಂಡ್ ಸೆಕ್ಷನ್ ದಲ್ಲಿ ಬಂದಾವು. ಅಂದ್ರೆ ಸಮಗ್ರ ಅರ್ಥಶಾಸ್ತ್ರದ 1ನೇ ಚಾಪ್ಟರ್ ಸಮಗ್ರ ಅರ್ಥಶಾಸ್ತ್ರದ 2ನೇ ಪಾಠದಲ್ಲಿ ಬಂದಿದೆ. ಹೊಂದಿಸಿ ಬರೆಯಿರಿ ಇದ್ರೊಳಗ ಒಟ್ಟಲ್ಲಿ 5 ಅದಾವು. 5ರಲ್ಲಿ 3 ಬಂದಿವೆ. 3ರಲ್ಲಿ ಪಾರ್ಟ್ ಎ ದಿಂದ ಸಮಗ್ರ ಸೂಕ್ಷ್ಮ ಅರ್ಥಶಾಸ್ತ್ರದ 3ನೇ ಪಾಠದಿಂದ 1 ಕ್ವಶನ್ ಬಂದದ. ಸಮಗ್ರ ಅರ್ಥಶಾಸ್ತ್ರದ 3 ಮತ್ತು 6ನೇ ಚಾಪ್ಟರ್ ಇಂದ ಒಂದೊಂದು ಕ್ವಶನ್ ಬಂದಾವ. ಇನ್ನು ಹೊಂದಿಸಿ ಬರೆಯಿರಿ ಆದ್ಮೇಲೆ ಗಿವ್ ಒನ್ ವರ್ಡ್, ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಉತ್ತರಿಸಿ. 12 ರಿಂದ 1 2 3 4 5 16 ಅಲ್ಲಿ ಕೂಡ 2 ಕ್ವಶನ್ ಬಂದಾವ. ಪಾರ್ಟ್ ಎ ದಿಂದ 1 ಕ್ವಶನ್ ಬಂದದ, ಅನುಭೋಗಿಯ ವರ್ತನೆ ಸಿದ್ಧಾಂತದಿಂದ. ಪಾರ್ಟ್ ಬಿ ಆದಾಯ ಮತ್ತು ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಆ ಚಾಪ್ಟರ್ ದಿಂದ 1 ಕ್ವಶನ್ ಬಂದಿದೆ. ಇನ್ನ 16 ರಿಂದ 17 18 20 ಏನಿದು ಒಂದು ವಾಕ್ಯದಲ್ಲಿ 2 ಮಾರ್ಕ್ಸ್ ಕ್ವಶನ್. ಇಲ್ಲಿಂದ ಏನಿವು 2 ಮಾರ್ಕ್ಸ್ ಕ್ವಶನ್. 2 ಮಾರ್ಕ್ಸ್ ಕ್ವಶನ್ ದಲ್ಲಿ ಎಲ್ಲ ಕೂಡ ಓಲ್ಡ್ ಲಿಂದ ಬಂದಾವ. ಎಲ್ಲ ಓಲ್ಡ್ ಲಿಂದ ಬಂದಾವ. ಹಂಗಂತ ನೀವುದಾಗ ಬರೋದಿಲ್ಲ ಅಂತ ತಿಳ್ಕೊಬೇಡ್ರಿ, ಬರ್ಬೋದು. ಇನ್ನ 2 ಅಂಕ ಚಾಪ್ಟರ್ಗಳಲ್ಲಿ ಬಹಳಷ್ಟು ಕ್ವಶನ್ಗಳು ಇಲ್ಲಿ ಬಂದಾವ ನೋಡ್ರಿ. ಪಾರ್ಟ್ ಬಿ ದಿಂದ 1 2 3 4 ಕ್ವಶನ್ಗಳು ಬಂದಿದ್ದಾವೆ. ಇನ್ನು 4 ಅಂಕದ 27 ರಿಂದ ಎಷ್ಟು ಅಂಕದ ಕ್ವಶನ್ಗಳಿವು? 4 ಅಂಕದ. 4 ಅಂಕದಲ್ಲಿ ಒಟ್ಟು ಪ್ರಶ್ನೆಗಳೆಷ್ಟು? 1 2 3 4 5 6 7 8 9 ಪ್ರಶ್ನೆಗಳು. ಅದರಲ್ಲಿ ಎಷ್ಟು ಬರೀಬೇಕು? 5 ಬರೀಬೇಕು. 5ರೊಳಗೆ 2 ಕ್ವಶನ್ ನ್ಯೂ ಕ್ವಶನ್ ಪೇಪರ್ ಪ್ಯಾಟರ್ನ್ ಇಂದ, ನ್ಯೂ ಕ್ವಶನ್ ಬ್ಯಾಂಕ್ ಇಂದ ಬಂದದ್ದು ಪ್ರಶ್ನೆ ಕೊಟ್ಟಿಲ್ಲ. ಇನ್ನ ಮುಂದುವರೆದ 6 ಅಂಕದೊಳಗೆ ಇದು ಬಹಳ ಇಂಪಾರ್ಟೆಂಟ್, ನಮ್ಗೆ ಹೆಚ್ಚು ಸ್ಕೋರಿಂಗ್ ಆಗ್ತಕ್ಕಂಥ. ಇಲ್ಲಿ ಕೂಡ 2 ಕ್ವಶನ್ ಬಂದಾವ. ಆಮೇಲೆ ಪಿ ಕ್ಯೂದೊಳಗೆ ಮೊದಲ 6 ಇದ್ದು ಈಗ ಎಷ್ಟಾಗವು? 9 ಆಗಬೇಕು. ಆ 9ರಲ್ಲಿ ಹೊಸ ಕ್ವಶನ್ ಕೋಟೆಯಿಂದ, ಪ್ರಶ್ನೆ ಕೋಟೆಯಿಂದ 2 ಕ್ವಶನ್ಗಳು. ಪಾರ್ಟ್ ಎ ದಾಗ 1 ಬಂದದ, ಪಾರ್ಟ್ ಬಿ ದಲ್ಲಿ 1 ಬಂದಿದೆ. ಇನ್ನು ಒಟ್ಟಾರೆ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಥವಾ ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರ ನೋಡಿದ್ರ, ಸಮಗ್ರ ಅರ್ಥಶಾಸ್ತ್ರದಿಂದ 6 ಪ್ರಶ್ನೆಗಳು ಬಂದಾವು. ಚಾಪ್ಟರ್ 5 ಅಲ್ಲಿ. ಆಮೇಲೆ ಅಂಕಗಳು ಎಷ್ಟು? 17. ಪಾರ್ಟ್ ಬಿ ಯಾವ ಅರ್ಥಶಾಸ್ತ್ರ? ಕನ್ಫ್ಯೂಸ್ ಆಯ್ತು. ಇದು ಸೂಕ್ಷ್ಮ ಅರ್ಥಶಾಸ್ತ್ರ. ಒಂದೇನು ಪಾರ್ಟ್ ಎ ಏನಿದು ಸೂಕ್ಷ್ಮ ಅರ್ಥಶಾಸ್ತ್ರ. ಇಲ್ಲಿ 6 ಕ್ವಶನ್ ಬಂದಾವು, 18 ಮಾರ್ಕ್ಸ್ ಬಂದಾವು. ಸಮಗ್ರ ಅರ್ಥಶಾಸ್ತ್ರದಲ್ಲಿ 13 ಪ್ರಶ್ನೆಗಳು ಬಂದಾವು, 29 ಮಾರ್ಕ್ಸ್ ಬಂದಾವು. ಸ್ವಲ್ಪ ಜಾಸ್ತಿ ಅನಿಸ್ತದ, ಇದು ಕೆಲವು ಬಾರಿ ಆಗಿರ್ತದೆ. ಈಗ ಆದ್ರೆ ಒಟ್ಟಾರೆ ನೋಡಿದ್ರೆ 2 ಈಕ್ವಲ್ ಆಗಿರ್ತಾವ. ಒಂದ್ ಸ್ವಲ್ಪ ಪಾರ್ಟ್ ಬಿ ದಲ್ಲಿ ಹೆಚ್ಚಿಗೆ ಬರ್ತಾವ. ಯಾಕೆ ಬರ್ತಾವ ಹೇಳಿ? ಅಲ್ಲೊಂದು ಚಾಪ್ಟರ್ ಎಕ್ಸ್ಟ್ರಾ ಆಯ್ತು, ಒಂದು ಚಾಪ್ಟರ್ ಏನದಲ್ಲಿ ಎಕ್ಸ್ಟ್ರಾ. ಹೀಗಾಗಿ ಒಟ್ಟಾರೆ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಮಾಡಿದಾಗ ಹಾಟ್ ಕ್ವಶನ್ಸ್ ಅಂತ ಕೆದಿ ಹೊಡಿಬೇಕಾಗಿಲ್ಲ, ಅದರನ್ನೇ ಎಲ್ಲಾನು ಕೇಳಂಗಿಲ್ಲ. ಪ್ರಶ್ನೆ ಕೋಟಿಯಲ್ಲಿನ ಪ್ರಶ್ನೆಗಳನ್ನೇ ಮಾತ್ರ ಕೇಳೋದಿಲ್ಲ. ಹಳೆ ಕ್ವಶನ್ ಬ್ಯಾಂಕ್ ನಿಂದಲೂ ಕೂಡ ನಮ್ಗೆ ಏನ್ ಬರ್ತಾವು? ಕ್ವಶನ್ಗಳು ಬರ್ತಾವು, ಹೆಚ್ಚಿಗೆ ಬರ್ತಾವ. ಅಷ್ಟು ಕೂಡ ಎಷ್ಟಾಯ್ತು ನೋಡಿದ್ದು? 30 40 47. ಹೌದಲ್ಲ? ಇನ್ನೂ ಹೆಚ್ಚಿನ ಪ್ರಶ್ನೆಗಳು ಎಲ್ಲಿಂದ ಬರ್ತಾವು? ಹಳೆ ಕ್ವಶನ್ ಬ್ಯಾಂಕ್ ನಿಂದನ ಬರ್ತಾವ. 80ರಲ್ಲಿ 47 ಆಗ್ತದೆ. ಇನ್ನು 33 ಅಂಕಗಳು ಎಲ್ಲಿದಾವು? ಹಳೆ ಅದಾವು. ಬಹುಶಃ ಅನ್ಯುವಲ್ ಎಕ್ಸಾಮ್ ಒಳಗ ಇಷ್ಟು ಕೇಳಲಿಕ್ಕಿಲ್ಲ. ಇದು ಪ್ರಿಪರೇಟರಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಶನ್ಗಳನ್ನ
ನ್ಯೂ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಜಾಗೃತ ಆಗಲಿ ಮಕ್ಕಳು ಅಂತ ತಿಳ್ಕೊಂಡು ಹೆಚ್ಚಿನ ಕ್ವಶನ್ ಗಳನ್ನು ಕೊಟ್ಟಿರಬಹುದು, ಹೌದಲ್ಲ? ಸೊ ಈ ರೀತಿ ಕ್ವಶನ್ ಪೇಪರ್ ಅನ್ನ ನಾವು ಅನಾಲಿಸಿಸ್ ಮಾಡಿದ್ವಿ ಒಂದು ಈಸಿ ಮೆಥಡ್ ಒಳಗ. ಅಂತೂ ಹೊಸ ಪ್ರಶ್ನೆ ಕೋಟಿಯ ಉದ್ದೇಶ ಅಂತ ಹೇಳಿದ್ರೆ ಮಕ್ಕಳಿಗೆ ಕಠಿಣ ಪ್ರಶ್ನೆಗಳು ಮತ್ತು ಗಣಿತವನ್ನ ಅಳವಡಿಸ್ತಾ ಇರತಕ್ಕಂತ ಲೆಕ್ಕಾಚಾರದ ಪ್ರಶ್ನೆಗಳು ಹೆಚ್ಚಿಗೆ ಇರ್ಲಿ ಅನ್ನೋದು ಅವ್ರ ಉದ್ದೇಶ ಆಗ್ಯದ. ಆ ರೀತಿ ಪ್ರಶ್ನೆಗಳು ಬಂದಾವ. ಬಹುಶಃ ಅವುಗಳನ್ನ ನಾವು ಬಿಡಿಸ್ಬಿಟ್ರೆ ಈಗ ಇನ್ನೂ ಹಾರ್ಟ್ ಹೋಗಿ ಏನಾಗ್ತಾವು, ಲಾಸ್ಟ್ ಆಗ್ತಾವು. ಹೈಯರ್ ಆರ್ಡರ್ ಥಿಂಕಿಂಗ್ ಹೋಗಿ ಏನಾಗ್ಬೋದು, ನಮ್ಗೆ ಲೋವರ್ ಆರ್ಡರ್ ಆಗ್ತದೆ. ನಮ್ಮ ನಾಲೆಜ್ ಹೆಚ್ಚಿಗೆ ಮಾಡ್ಕೋಬೇಕು. ಈ ರೀತಿ ನಾವು ಅಡ್ವಾನ್ಸ್ ಆಗ್ಬೇಕು. ಎಸ್, ನಿಮ್ಗೆ ಗೊತ್ತಾಗ್ತಿಲ್ಲ ಈಗ ಯಾರ್ಯಾರು ಹೆಂಗೆ ಕ್ವಶನ್ ಬಂದಾವ ಅನ್ನೋದು. ಈಗ ಏನ್ ಮಾಡೋಣ ಅಂದ್ರೆ ಈ ಪ್ರಶ್ನೆಗಳಿಗೆ ಕೇಳಬಹುದು. ಅದು 14 ಕ್ವಶನ್ ಅಂತ ಸರಿ, ನ್ಯೂ ಕ್ವಶನ್ ಮ್ಯಾಥ್ ಒಳಗೆ ಇದೆ. ಯಾವ ಓಲ್ಡ್ ಅನ್ನೋದು? ಓಕೆ, ಇದು ಒಂದು ಓಲ್ಡ್. ಇದು ಎಷ್ಟು ಮಾರ್ಕ್ಸ್ ಇದ್ದಿದ್ದು? 1 ಮಾರ್ಕ್ಸ್ ಇಂದ ಹೋದ್ರೆ 28 ಆಕೈತಿ. ಎಷ್ಟು ಆಕೈತಿ? 28. ಥ್ಯಾಂಕ್ಸ್. ಈ ರೀತಿ ಅಬ್ಸರ್ವೇಷನ್ ಮಾಡ್ಬೇಕು ನಾವು ಮನೆಯಲ್ಲಿ ಏನ್ ಮಾಡ್ಬೇಕು, ಈ ರೀತಿ ತುಲನಾತ್ಮಕ ಅಧ್ಯಯನ ಹಿಂಗ್ ಮಾಡಿದ್ರೆ ನಾವು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಕೈತಿ ನಮ್ಗೆ. ನಾಳೆ ಎಕ್ಸಾಮ್ದಾಗ ಕಾಫಿ ಕಡೆ ಲಕ್ಷ ಹೋಗುದಿಲ್ಲ, ಒಳ್ಳೆ ಅಂಕ ಹೆಂಗ್ ಸ್ಕೋರ್ ಮಾಡ್ಬೇಕು ಅನ್ನೋದ್ರ ಕಡೆ ಲಕ್ಷ ಕೊಡ್ತೇವೆ. ನೀವು ಬರೀ ಕಾಫಿ ಮಾಡೋ ಕಡೆನೆ ಲಕ್ಷ ಇಟ್ಕೊಂಡೇವ ಅಂತಂದ್ರ ಓದಿನ ಕಡೆ ಲಕ್ಷ ಉಳಿಯಂಗಿಲ್ಲ. ನಮ್ಮಲ್ಲಿ ಕ್ರಿಯೇಟಿವಿಟಿ ಡೆವಲಪ್ಮೆಂಟ್ ಆಗೋದಿಲ್ಲ, ಸೃಜನಾತ್ಮಕತೆ ಏನಾಗೋದು ನಮ್ಮಲ್ಲಿ ಬೆಳೆದಿಲ್ಲ. ಅದಕ್ಕೆ ಒಂದು ಕಳಕಳಿಯ ಪ್ರಾರ್ಥನೆ ನಿಮ್ಮ ಹತ್ರ, ಓದ್ಲಿಕ್ಕೆ ಆರಂಭ ಮಾಡ್ರಿ, ಇಂಟ್ರೆಸ್ಟ್ಲಿ ಓದ್ರಿ, ಅದನ್ನು ಹೋಲಿಕೆ ಮಾಡಿ ನೋಡ್ರಿ. ನಂದೊಂದೇ ಸಬ್ಜೆಕ್ಟ್ ಅಲ್ಲ, ಎಲ್ಲಾ ವಿಷಯಗಳನ್ನು ಕೂಡ ಆ ರೀತಿ ಒಂದು ಕಳಕಳಿ ನಮ್ಮಲ್ಲಿ ಡೆವಲಪ್ಮೆಂಟ್ ಆಗಲಿ ಅನ್ನುವಂತ ಉದ್ದೇಶ ಇದು. ಎಸ್ ಮಾರ್ಕ್ಸ್